ಸಮೀರ್ ಬಂಧನಕ್ಕೆ ಧರ್ಮಸ್ಥಳದಿಂದ ಪೊಲೀಸರು ಬೆಂಗಳೂರಿಗೆ ಬಂದಿದ್ರು. ಬನ್ನೇರುಘಟ್ಟದ ಹತ್ರ ಮನೆ ಕಾಲ್ಪನಿಕವಾಗಿ ಸೃಷ್ಟಿಸಿಕೊಂಡು ವಿಡಿಯೋ ಮಾಡಿರೋದು, ದೂತ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ AI ಟೂಲ್ ಬಳಸಿ ವಿಡಿಯೋ ಮಾಡಿದ್ದು, ನಡೆದ ಅಪರಾಧಕ್ಕೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು, ವಿಡಿಯೋದಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡಿದ್ದು, ಇದನ್ನು ಕೇಳಿದರೆ ನಿಮ್ಮ ರಕ್ತ ಕುದಿಯೋದಿಲ್ವಾ ಅಂತ ಜನರನ್ನು ಪ್ರಚೋದಿಸಿದ್ದು, ಅರೆಸ್ಟ್ ಮಾಡೋಣ ಅಂತ ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೆ ಬಂದರು. ಪೊಲೀಸರು ಕರೆಕ್ಟಾಗಿ ಮೊಬೈಲ್ ಲೊಕೇಶನ್ ಎಲ್ಲಿದೆ ಅನ್ನೋದನ್ನು ನೋಡ್ಕೊಂಡೇ ಬಂದಿದ್ದಾರೆ. ಮನೆಗೆ ಬಂದಾಗ ಗೊತ್ತಾಗಿದ್ದು ಪೊಲೀಸರಿಗೆ, ಅಲ್ಲೆಲ್ಲೆಲ್ಲೆಲ್ಲೆ ತಲೆ ಚುರುಕಾಗಿದೆ ಇದು ಅಂತ. ಮೊಬೈಲ್ ಮನೇಲೇ ಇದೆ, ಆನ್ ಇದೆ, ಚಾರ್ಜಿಗೆ ಹಾಕ್ಕೊಂಡಿದೆ. ಬಟ್ ಸಮೀರ್ ಇಲ್ಲ. ಗೊತ್ತು ಹುಡುಕೊಂಬರ್ತಾರೆ ಅಂತ. ಚಿಕ್ಕಮ್ಮನ ಮಗನ ಮೊಬೈಲ್ ಇಟ್ಕೊಂಡು ಓಡೋಗ್ಬಿಟ್ಟಿದ್ದಂತೆ ಅಣ್ಣ. ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸಿಕೊಳ್ಳಬೇಕು. ಸಮೀರ್ ಉತ್ತರ ಅಂತ ಇದಕ್ಕೆ. ಸುಜಾತಾ ಭಟ್ ಅವರು ತಮ್ಮ ಮಗಳ ಬಗ್ಗೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಮುಂದೆ ನೋಡ್ಕೋತಾರೆ. ಅದ್ರ ಬಗ್ಗೆ ನಾನು ನೀವು ಮಾತಾಡಿ ಏನ್ ಪ್ರಯೋಜನ? ಸೊ ನೋಡಿ, ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ, SIT ತನಿಖೆ ನಡೀತಾ ಇದೆ. ಸೊ ಏನ್ ಸತ್ಯತೆ ಆಯ್ತೋ ಅದು ತನಿಖೆಯಿಂದ ಹೊರಗೆ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ವೇಟ್ ಮಾಡುವ. ಹೆಂಗಲ್ಲ ಬೆಣೆಲ್ ಕೂದಲು ತೆಗೆದಂಗೆ ಹೇಳೋದು. ಸುಜಾತಾ ಭಟ್ ಅವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾರೆ, ಅದರ ಬಗ್ಗೆ ನಾನು ನೀವು ಮಾತಾಡಿ ಆಗೋದೇನಿದೆ? ಸಾವಿರ ಜನರನ್ನು ಅತ್ಯಾಚಾರ ಮಾಡಿ ಹೂಳಲಾಗಿದೆ. ಪಾಪ ಅವರ ಮನೆಯವರಿಗೆ, ಅವ್ರ ಮನೆಯವರಲ್ಲಿ ಹೂಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ರಾಜ್ಯದ ಜನ ಎಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು. ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ರಕ್ತ ಕುದಿತಾ ಇಲ್ವಾ ಅಂತ ಮಧ್ಯದಲ್ಲಿ ಮಾತಾಡೋದೇನಿತ್ತು? ಅನಾಮಿಕ ದೂರುದಾರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಸರ್ಕಾರ SIT ರಚನೆ ಮಾಡಿದೆ, SIT ಅವರು ತನಿಖೆ ಮಾಡಿ ಹೇಳ್ತಾರೆ ಅಂತ ಸುಮ್ಮನೆ ಕೂತ್ಕೋಬಹುದಾಗಿತ್ತಲ್ಲ. ಸುಜಾತಾ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ, ಅದರ ಬಗ್ಗೆ ನಾವು ನೀವು ಮಾತಾಡೋದೇನು? ಈ ಕೊಡೆ ಏರಿಸಿ ಇಳಿಸಿ ಮಾತಾಡುವಾಗ ಇದು ಯಾವುದು ಗೊತ್ತಾಗ್ಲಿಲ್ವಾ? ಈ ಕೊಡೆ ಏರಿಸಿ ಇಳಿಸಿ ಮಾತಾಡುವಾಗ ಇದು ಯಾವುದು ಗೊತ್ತಾಗ್ಲಿಲ್ವಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗುತ್ತೆ, ವಿಷಯ ಗೊತ್ತಾಗುತ್ತೆ ಅಂತ. ಇದೇ ಅನನ್ಯ ಭಟ್ ಕಥೆಯನ್ನು ಕರುಳಿ ಕೈ ಹಾಕುವಂಗೆ ಹೇಳುವಾಗ ಗೊತ್ತಾಗ್ಲಿಲ್ವಾ? ಇದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ ಬಿಡಿ ಅಂತ. ಆವಾಗ ಚಂದಾಗಿ ವಿಡಿಯೋ ಮಾಡಿಕೊಂಡು ಕೊಡೆ ಏರಿಸಿ ಕೊಡೆ ಇಳಿಸಿ ಎಲ್ಲ ಮಾಡ್ಕೊಂಡು ಈಗ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸತ್ಯ ಶೋಧನೆ ಮಾಡಿ ಸಾಕ್ಷಿ ಸಮೇತ ಒಂದು ವಿಷಯವನ್ನು ಎದುರಿಗಿಟ್ಕೊಂಡಾಗ ನಾವು ನೀವು ಮಾತಾಡಿ ಏನಾಗದಿದೆ ಅಂದರೆ ಹೆಂಗೆ ಸ್ವಾಮಿ? ಆ ಜವಾಬ್ದಾರಿಯನ್ನು ಮಾಡಿದ್ರೆ ಅಯ್ಯೋ ಕೆಲವು ಮಾಧ್ಯಮಗಳು ಹುಚ್ಚುಚ್ಚರಂಗಾಡ್ತಿದ್ದಾವೆ ಅಂದರೆ ಚಾಲೆಂಜ್ ಮಾಡ್ರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ಪ್ರತಿ ಮೂಮೆಂಟನ್ನು, ಪ್ರತಿ ಅಂಶವನ್ನು ಬಯಲಿಗೆಳೆದು ನಿಮ್ಮ ಎದುರಿಗಿಟ್ಟಿದೆಯಪ್ಪ. ಒಂದು ಸುಳ್ಳಿದ್ರೆ ಹೇಳಿ ನಮಗೆ, ಇಂಥ ಸುಳ್ಳು ತೋರಿಸಿದ್ರಿ ನೀವು, ಹಾಕಿ ಕೇಸು ಮಾತಾಡೋಣ ಕೋರ್ಟಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸದ್ಯಕ್ಕೆ ಮಂಗಳೂರು ಕೋರ್ಟು ಬೇಲ್ ಕೊಟ್ಟಿದೆ ಸಮೀರ್ಗೆ. ಇದೇ ಆರೋಪವನ್ನು ಪುನರಾವರ್ತಿಸುವಂತಿಲ್ಲ, ಆರೋಪಿ ತಪ್ಪಿಸ್ಕೊಂಡು ಹೋಗಂಗಿಲ್ಲ, ಸಾಕ್ಷ್ಯನಾಶ ಮಾಡುವಂತಿಲ್ಲ, ತನಿಖೆಗೆ ಕರೆದಾಗಲೆಲ್ಲ ಹಾಜರಾಗಬೇಕು, ಕೋರ್ಟ್ ವಿಚಾರಣೆ ಇರುವಾಗ ಬರಬೇಕು. ಇಷ್ಟು ಕಂಡೀಷನ್ಗಳ ಮೇಲೆ ಜಾಮೀನು ಕೊಟ್ಟಿದೆ. ಕೊಟ್ರು ಅಣ್ಣ, ಬೇಡ ಅಂದ್ರು ಕೊಟ್ರು. ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾಗ ASP ಅವರ ಕಾರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರ ಕಾರ್ ಗುದ್ದುತ್ತೆ. ಆ ಕಾರಿನಲ್ಲಿದ್ದ 3 ಜನರನ್ನು ವಶಕ್ಕೆ ತಗೊಂಡಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಹೊಸಮಾರು ಹತ್ರ ಈ ಘಟನೆ ಆಗತ್ತೆ. ASP ಕಾರಿಗೆ ಗುದ್ದಿತ್ತು. ಇಂಥವ್ರನ್ನೆಲ್ಲ ಬಿಡ್ತಾರೆ, ಪಬ್ಲಿಕ್ಲಿ ಚರ್ಮ ಸುಲ್ದ್ರೆ ದಾರಿಗೆ ಬರ್ತಾರೆ. BNS ಸೆಕ್ಷನ್ 196(1) ಹಾಕಿದ್ದಾರೆ. ಧರ್ಮಗಳ ನಡುವೆ ದ್ವೇಷಕ್ಕೆ ಪ್ರಚೋದನೆ. 353(2) ಇದೆ, ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ತಪ್ಪು ಸಂದೇಶ ಕೊಟ್ಟಂಥದ್ದು. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ಸಿಗಬಾರದು ಅಂತ ಯಾವನಾರು ಹೇಳಿದಾನ ಇಲ್ಲಿ ತನಕ? ನ್ಯಾಯ ಸಿಗಲೇಬೇಕು. ನ್ಯಾಯಾಲಯದಲ್ಲಿ ಸಿಗುತ್ತೆ, ಬೀದಿ ಹೋರಾಟದಲ್ಲ. ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಕೊಟ್ರೆ ಮುಗಿದು ಹೋಯ್ತಲ್ರಿ. ಎಷ್ಟು ಪಕ್ಕಾ ಸಾಕ್ಷಿಗಳಿದಾವೆ ಇವ್ರ ಹತ್ರ ಅಂದ್ರೆ, ಅಥವಾ ಇವರು ಪಕ್ಕಾ ಸಾಕ್ಷಿಗಳಿರುವುದರ ಬಗ್ಗೆ ಹೇಳ್ಕೊಂಡಿದ್ದಾರೆ ಅಂತಂದ್ರೆ ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೌಜನ್ಯಾಳ ಅತ್ಯಾಚಾರ, ರೇಪ್ ಮಾಡಿದವ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ನಮ್ಮ ಹತ್ರ ಸಾಕ್ಷ್ಯಗಳಿದೆ ಅಂತ. ಕೊಟ್ಟು ಬಿಟ್ರೆ ಮುಗಿತಪ್ಪ. ಅದನ್ನ 13 ವರ್ಷ ಹೋರಾಟ ಮಾಡಬೇಕಾ ಅದನ್ನ ಇಟ್ಕೊಂಡು? ಇಲ್ಲೇ ಇದ್ದಾವೆ, ಮೊಬೈಲ್ನಲ್ಲಿದ್ದಾವೆ, ಜೇಬಿನಲ್ಲಿದ್ದಾವೆ. ಈಗ ಕೊಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೊಡ್ತೀವಿ, ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ.
ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದೊಂದು ಹೇಳಿಕೆ ನೋಡ್ತಾ ಇದ್ದೆ. ದೆಹಲಿಯಲ್ಲಿ ಪೊಲೀಸರಿಗೆ ಸಾಕ್ಷ್ಯಗಳನ್ನು ತೋರಿಸಿದ್ರಂತವರು, ಮೊಬೈಲ್ನಲ್ಲಿದ್ದ ಸಾಕ್ಷ್ಯಗಳು. ದೆಹಲಿ ಪೊಲೀಸರು ದಂಗಾಗ್ಬಿಟ್ರಂತೆ. ಯಪ್ಪ, ಹಿಂಗೆಲ್ಲ ನಡೆಯುತ್ತಾ ಅಲ್ಲಿ ಅಂದ್ರಂತೆ. ದಕ್ಷಿಣ ಕನ್ನಡ ಪೊಲೀಸರಿಗೆ ತೋರಿಸಿದ್ರೆ ಮುಗಿದು ಹೋಗಿರೋದು. ಹಾಂ, ಕರೆಕ್ಟಾಗಿ ಹೇಳಿದ್ರಿ. ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಈ ರಾಜ್ಯದಲ್ಲಿ ಬೇರೆ ಬೇರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ. ಆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳ ಮೇಲೆ ನಂಬಿಕೆ ಇಲ್ಲ ಅಂದರೆ ರಾಷ್ಟ್ರ ಮಟ್ಟದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ. ಯಾವ ತನಿಖಾ ಸಂಸ್ಥೆಯ ಮೇಲೂ ನಂಬಿಕೆ ಇಲ್ಲ ಅಂದರೆ ನ್ಯಾಯಾಲಯಗಳಿದ್ದಾವೆ. ನ್ಯಾಯಾಲಯಗಳು ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ಪಬ್ಲಿಕ್ ಡೊಮೇನಿಗೆ ಬಿಟ್ಟುಬಿಡಿ ಒಂದ್ಸಲ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಕರತಲಮಲಕ ನಿಮಗೆ ಬಿಟ್ಟುಬಿಡಿ ಒಂದ್ಸಲ. ನೋಡಿ, ಇಲ್ಲಿಂತಿಂಥ ಸಾಕ್ಷಿಗಳಿದ್ದಾವೆ. ಸೌಜನ್ಯಾಳ ಅತ್ಯಾಚಾರವನ್ನು ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ಮಾಡಿರೋದಕ್ಕೆ ಇಷ್ಟು ಸಾಕ್ಷಿಗಳಿದ್ದಾವೆ ನೋಡಿ ಅಂತ. ಅದು ಬಿಟ್ಟು ಅನಿಶ್ಚಲ್ ಜೈನ್ ಹೆಸರು ಹೇಳೋದು, ಭಾಷಣ ಮಾಡೋದು, ಹೆಸರು ಹೇಳೋದು, ಭಾಷಣ ಮಾಡೋದು. ಮತ್ತೆ ಸೌಜನ್ಯಾಗ ನ್ಯಾಯ ಸಿಗಬೇಕು. ಯಾವಾಗ ಸಿಗುತ್ತೆ ನ್ಯಾಯ? ಹೆಂಗೆ ಸಿಗುತ್ತೆ ನ್ಯಾಯ?